ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು, ಕಥಾ ಸರಣಿಯ 21ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ನಿತಾರ ಅಶ್ವಿನ್ ಜೊತೆ ಮಾತನಾಡುತ್ತಿರುವಾಗಲೇ ಅಲ್ಲಿಗೆ ಆದಿ ಬಂದಿದ್ದನು. ನೀನು ಅವನಿಗೆ ವಿವರಿಸಿ ಅರ್ಥ ಮಾಡಿಸೋಕೆ ಹೊರಟಿದೀಯಾ? ಪ್ರೀತಿ ವಿಷಯದಲ್ಲಿ ಅವನು ತುಂಬಾ ಪರಿಣಿತ. ನಿನ್ನಿಂದ ಕಲ್ತ್ಕೊಳ್ಳೋಷ್ಟು ಇನ್ನೋಸೆಂಟ್ ಅಲ್ಲ ಅವನು ಎಂದು ನಿತಾರಾಳನ್ನು ಛೇಡಿಸಿದನು. ಮಾತಾಡೋದ್ರಲ್ಲಿ ಮತ್ತು ಅನುಭವಿಸೋದ್ರಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ನಮ್ಮ ಜಗಳ ಚಿಕ್ಕದಾಗಿತ್ತು, ಯಾಕಂದ್ರೆ ಅಲ್ಲಿ ಜಾತಿ ಅಥವಾ ಸಮಾಜ ನಡುವೆ ಬರಲಿಲ್ಲ. ಆದ್ರೆ ಇಲ್ಲಿ ಎಂದು ಗಡುಸಾಗಿ ಹೇಳಿ ಅವನನ್ನು ಕೋಪದಿಂದ ನೋಡಿದಳು. ನಾನು ಅವಳ ಕೈಯನ್ನ ಯಾವತ್ತೂ ಬಿಡೋದಿಲ್ಲ, ಅಶ್ವಿನ್ ಭಾವುಕನಾಗಿ ಹೇಳಿದ. ಆದಿ ನಗುತ್ತಾ, ಏನ್ ವಿಷಯ ಎಂದನು. ನಿತಾರ ಅವನ ಮಾತಿನತ್ತ ಗಮನ ಹರಿಸದೆ, ನನಗೂ ಕೂಡ ಅದೇ ಬೇಕಿರೋದು ಅಶ್ವಿನ್ ಎಂದು ಅಶ್ವಿನ್ನ ಭುಜ ತಟ್ಟಿದಳು. ಅಷ್ಟರಲ್ಲಿ ಪೂರ್ವ ಎಲ್ಲರನ್ನೂ ಕರೆದನು. ಮೂವರು ತಮ್ಮ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಎಲ್ಲರೂ ಇದ್ದ ಕಡೆ ಹೆಜ್ಜೆ ಹಾಕಿದರು. ಅದು ಜನವರಿಯ ಚಳಿಗಾಲವಾಗಿದ್ದ ಕಾರಣ ಬೇಗನೆ ಕತ್ತಲಾಗಿತ್ತು. ಇದರಿಂದಾಗಿ ಎಲ್ಲರೂ ಬೆಚ್ಚನೆಯ ಬಟ್ಟೆಗಳನ್ನು ತೊಟ್ಟು ಮತ್ತೆ ಹೊರಾಂಗಣದಲ್ಲಿ ಬಂದು ಕುಳಿತರು. ಇದು ಅವರ ಕೊನೆಯ ಸಂಜೆಯಾಗಿತ್ತು ಆ ತೋಟದಲ್ಲಿ. ಬೆಳಗೆದ್ದು ಮತ್ತೆ ಅದೇ ಜಂಜಾಟದ ಜೀವನದ ಸಾಗರಕ್ಕೆ ಮರಳುವವರಿದ್ದರು. ಅದಕ್ಕಾಗಿ ಸಿಗುವಷ್ಟು ಸಮಯವನ್ನು ಬಳಸಿಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಮೆಮೊರೇಬಲ್ ಆದ ಒಂದು ಮೂಮೆಂಟ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳುವ ಆತುರ ಎಲ್ಲರಿಗೂ. ಬಿಳಿ ಉದ್ದನೆಯ ನಿಲುವಂಗಿಯನ್ನು ಧರಿಸಿದ್ದಳು ಶೀತಲ್. ಚಳಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಭುಜದ ಮೇಲೆ ಕಾಶ್ಮೀರಿ ಶಾಲೊಂದನ್ನು ಉದ್ದುಕೊಂಡಿದ್ದಳು. ತನ್ನ 2 ಕೈಗಳನ್ನು ಉಜ್ಜಿಕೊಳ್ಳುತ್ತಾ ನಿತಾರ ಆದಿಪಕ್ಕ ಕುಳಿತಿದ್ದಳು. ಅವನು ಚಳಿಯಿಂದ ಅವಳನ್ನು ಮರೆಮಾಚಲು ತನ್ನ ಜಾಕೆಟ್ ಅನ್ನು ಅವಳಿಗೆ ಒದ್ದಿಸಿದ್ದ. ಮಧ್ಯದಲ್ಲಿ ಬೆಂಕಿ ಉರಿಯುತ್ತಿತ್ತು. ಎಲ್ಲರೂ ಮಾತನಾಡುತ್ತಾ ಚಳುವೆಯ ನಡುವೆ ಚೂರು ಬಿಸಿ ಮಾಡುತ್ತಿದ್ದ ಆ ಬೆಂಕಿಯ ಶಾಖವನ್ನು ಅನುಭವಿಸುತ್ತಿದ್ದರು. ಸಮಯ ಕಳೆದಂತೆ ಚಳಿ ಇನ್ನಷ್ಟು ತೀವ್ರವಾಗುತ್ತಾ ಹೋಯಿತು. ಅಶ್ವಿನ್ ಎದ್ದು ತನ್ನ ಜಾಕೆಟ್ ತೆಗೆದುಕೊಳ್ಳಲು ಕೋಣೆಯ ಕಡೆ ನಡೆದನು. ಬಂದವನೇ ತನ್ನ ಬ್ಯಾಗ್ನಿಂದ ಜಾಕೆಟ್ ಅನ್ನು ಹೊರ ತೆಗೆಯುತ್ತಿದ್ದಾಗ ಅವನ ಕೈಗಳು ಇದ್ದಕ್ಕಿದ್ದಂತೆ ಅಲ್ಲೇ ನಿಂತವು. ಮಧ್ಯಾಹ್ನ ಶೀತಲ್ ಕೈಯಲ್ಲಿ ನೋಡಿದ್ದ ಆ ಹೂಗುಚ್ಛ ಅವನ ಬ್ಯಾಗ್ ಪಕ್ಕ ಮುದ್ದಾಗಿ ಕುಳಿತಿತ್ತು. ಅದನ್ನು ನೋಡಿದವನ ಕಣ್ಣುಗಳಲ್ಲಿ ಮಿಂಚಿನ ಸಂಚಾರವಾಗಿತ್ತು. ಪ್ರೀತಿಯಿಂದ ಆ ಹೂಗುಚ್ಛವನ್ನು ಕೈಗೆ ಎತ್ತಿಕೊಂಡವನು ಅದರ ಮೇಲೆ ಕೈಯಾಡಿಸುತ್ತಾ ಸಿಹಿಯಾದ ಮುತ್ತೊಂದನ್ನು ಇಟ್ಟನು. ಹೊರಗೆ ಎಲ್ಲರೂ ಟ್ರೂತ್ ಆರ್ ಡೇರ್ ಆಟ ಆಡುತ್ತಿದ್ದರು. ಸುಂದರ್ ಮ್ಯೂಸಿಕ್ ಸಿಸ್ಟಮ್ ಬಳಿ ಕುಳಿತಿದ್ದ. ರಾಣಿ ಒಳಗೆ ಎಲ್ಲರಿಗೂ ಊಟದ ತಯಾರಿ ನಡೆಸುತ್ತಿದ್ದಳು. ಒಂದು ಪಿಲ್ಲೋವನ್ನು ಎಲ್ಲರ ಕೈಗೂ ರವಾನಿಸುತ್ತಿರಬೇಕು. ಯಾವ ಸಮಯದಲ್ಲಿ ಮ್ಯೂಸಿಕ್ ಆಫ್ ಆಗುತ್ತದೆ ಆ ಸಮಯದಲ್ಲಿ ಪಿಲ್ಲೋ ಯಾರ ಕೈಯಲ್ಲಿ ಇರುತ್ತದೆ ಅವರು ಟ್ರೂತ್ ಆರ್ ಡೇರ್ ಮಾಡಬೇಕು. ಇದು ಆಟದ ನಿಯಮವಾಗಿತ್ತು. ಪೂರ್ವನ ಬಳಿ ಪಿಲ್ಲೋ ಬಂದಾಗ ಮ್ಯೂಸಿಕ್ ಆಫ್ ಆಯಿತು. ಆ ಸಮಯಕ್ಕೆ ಸರಿಯಾಗಿ ಅಶ್ವಿನ್ ಕೂಡ ಬಂದು ಅವನ ಪಕ್ಕ ಕುಳಿತನು. ಅಂಚಲ್, ಟ್ರೂತ್ ಆರ್ ಡೇರ್ ಎಂದು ಕೇಳಿದಳು. ಪೂರ್ವ ಟ್ರೂತ್ ಎಂದನು. ಖುಷ್ ಮುಂದೆ ಬಂದು, ನಾನು ಅವನು ಪ್ರಶ್ನೆ ಕೇಳ್ತೀನಿ ಎಂದನು. ಎಲ್ಲರೂ ಒಕ್ಕೊರಲಾಗಿ ಆಯಿತು ಎಂದರು. ನಮ್ಗೆಲ್ರಿಗೂ ಸಂಬಂಧಿಸಿದ ಮತ್ತೆ ನಮಗೆ ಅದ್ರ ಬಗ್ಗೆ ತಿಳಿದಿಲ್ಲದ ಒಂದು ವಿಷಯವನ್ನ ಹೇಳು, ಅಂದ್ರೆ ಸೀಕ್ರೆಟ್ ಮ್ಯಾಟರ್ ಎಂದನು. ಪೂರ್ವ ಯೋಚಿಸುತ್ತಾ, ಕಾಲೇಜ್ ಟೈಮಲ್ಲಿ ನನಗೆ ಕುಹು ಮೇಲೆ ಪ್ರೀತಿಯಾಗಿತ್ತು ಎಂದನು. ಪೂರ್ವನ ಬಳಿ ಕುಳಿತಿದ್ದ ಹಸೀನಾ ಅವನ ತಲೆ ಮುಟಕಿದಳು. ದಡ್ಡ, ಈ ವಿಷಯ ನಮಗೆಲ್ಲ ಗೊತ್ತಿದೆ ಎಂದು ನಕ್ಕಳು. ಖುಷ್ ಆಶ್ಚರ್ಯದಿಂದ, ಅಂದ್ರೆ ನಿಮ್ಗೆಲ್ಲೋ ತಿಳಿದಿದ್ರು ನೀವು ನನಗೆ ಹೆಲ್ಪ್ ಮಾಡಲಿಲ್ವಾ ಎಂದು ಬೇಸರದ ಮುಗ ಮಾಡಿದನು. ನಿನ್ನ ಈ ಅಸಂಬದ್ಧ ವರ್ತನೆಯನ್ನ ನಿಲ್ಲಿಸು, ನನಗೀಗಾಗಲೇ ಎಂಗೇಜ್ಮೆಂಟ್ ಆಗಿದೆ ಎಂದಳು ಕುಹು. ನೋಡು, ನಾನು ಹಿಂದಿನ ವಿಷಯ ಅಂದ್ರೆ ಪುರಾತನ ವಿಷಯ ಹೇಳಿದ್ದು, ಈಗಿನ ವರ್ತಮಾನವಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಂದು ಸಮಾಧಾನ ಮಾಡಿದ ಪೂರ್ವ. ಮತ್ತೆ ಮ್ಯೂಸಿಕ್ ಆನ್ ಆಗಿತ್ತು. ಅದರ ನಂತರ ಕುಹು, ಸೌರವ್, ಪೂರ್ವ ಎಲ್ಲರ ಸರದಿ ನಿರಂತರವಾಗಿ ಬರುತ್ತಿತ್ತು. ಅದರ ನಂತರ ಶೀತಲ್ ಬಳಿ ಪಿಲ್ಲೋ ಬಂದಾಗ ಮ್ಯೂಸಿಕ್ ಆಫ್ ಆಗಿತ್ತು. ಶೀತಲ್ಗೆ ನಾನು ಕೇಳ್ತೀನಿ ಎಂದು ಮುಂದೆ ಬಂದಳು ನಿತಾರ. ಪೂರ್ವ ನಾನು ಎಂದು ಮಧ್ಯ ಬಾಯಿ ಹಾಕಿದ. ಸೌರವ್ ಕೂಡ ನಾನು ಎಂದು ಮುಂದಾದ.
ಶೀತಲ್ ಎಲ್ಲರನ್ನೂ ಆಶ್ಚರ್ಯದಿಂದ ನೋಡುತ್ತಾ, ಆದ್ರೆ ನಾನು ಟ್ರೂತ್ ಹೇಳ್ಬೇಕಾ ಅಥವಾ ಡೇರ್ ಎಂದಳು ಅವರನ್ನು ನೋಡುತ್ತಾ. ಎಲ್ಲರ ಕಣ್ಣುಗಳು ಶೀತಲ್ ಮೇಲೆ ಬಿದ್ದವು, ಏಕೆಂದರೆ ಶೀತಲಾಳನ್ನು ಹೊರತುಪಡಿಸಿ ಎಲ್ಲರಿಗೂ ಅವಳು ಆರಿಸಿಕೊಳ್ಳುವ ಪ್ರಶ್ನೆ ಅಶ್ವಿನ್ಗೆ ಸಂಬಂಧಿಸಿದ್ದು ಎಂದು ಅವರಿಗೆ ತಿಳಿದಿತ್ತು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಬಂದ ರಾಣಿ, ಊಟ ರೆಡಿಯಾಗಿದೆ ಎಂದಳು. ಇದ್ದಕ್ಕಿದ್ದಂತೆ ಎಲ್ಲರೂ ರಾಣಿಯತ್ತ ನೋಡಲಾರಂಭಿಸಿದರು. ಆದರೆ ಅವರು ಯಾಕೆ ತನ್ನನ್ನೇ ನೋಡುತ್ತಿದ್ದಾರೆ ಎನ್ನುವುದು ರಾಣಿಗೆ ಅರ್ಥವಾಗಲಿಲ್ಲ. ತುಸು ದಿಗಿಲಾಗಿ, ನಾನು ಊಟನೆಲ್ಲ ತಂದು ಟೇಬಲ್ ಮೇಲೆ ಇಟ್ಟಿದ್ದೀನಿ ಎಂದಳು. ಶೀತಲ್ ಖುಷಿಯಿಂದ, ಅಬ್ಬಾ, ನಾನು ಪಾರಾದೆ ಎಂದು ಹರ್ಷ ವ್ಯಕ್ತಪಡಿಸಿದಳು. ಸೌರವ್ ಅವಳ ಖುಷಿಯನ್ನು ಕಂಡು, ಅದ್ಹೇಗೆ ಎಂದನು. ಕುಹು, ನಾನು ಪ್ರಶ್ನೆ ಕೇಳ್ತೀನಿ ಎಂದಳು. ಶೀತಲ್, ಮೊದಲು ಊಟ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಎಂದು ಕಣ್ಣು ಮಿಟುಕಿಸಿದಳು. ನಿತಾರ ಅಶ್ವಿನನ್ನು ನೋಡಿ, ಅಶ್ವಿನ್, ನಿನಗೆ ಯಾವ್ದು ಸರಿ ಅನ್ಸುತ್ತೆ ಎಂದು ಹೇಳುತ್ತಾ ಎದ್ದು ನಿಂತಳು. ಅವಳ ಜೊತೆಯೇ ಆದಿ, ಪೂರ್ವ, ಕುಹು ಕೂಡ ಎದ್ದು ನಿಂತರು. ಆದರೆ ಶೀತಲ್ ಎದ್ದೇಳಲು ಹೋದಾಗ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಅಶ್ವಿನ್, ಶೀತಲ್ ಎಂದನು. ಮರುಕ್ಷಣವೇ ಏಳಲು ಹೊರಟಿದ್ದ ಶೀತಲ್ ಹಾಗೆಯೇ ಕುಳಿತಳು. ಅವಳನ್ನು ಕಂಡು ನಗುತ್ತಾ ಎಲ್ಲರೂ ಒಳಗೆ ನಡೆದರು, ತಮ್ಮೊಳಗೆ ಏನೇನನ್ನೋ ಮಾತನಾಡಿಕೊಳ್ಳುತ್ತಾ. ಶೀತಲ್ಗೆ ತುಸು ಭಯವಾಯಿತು, ಆದರೆ ಅವಳು ಎದ್ದು ಹೋಗುವ ಸಾಹಸ ಮಾಡಲಿಲ್ಲ. ಅವಳು ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಸುಮ್ಮನೆ ಹಾಗೆಯೇ ಕುಳಿತಳು. ತಲೆ ಬಗ್ಗಿಸಿ ಕುಳಿತಿದ್ದವಳ ಕಣ್ಣುಗಳು ನೆಲ ನೋಡುತ್ತಿದ್ದರೆ ಅಶ್ವಿನ್ ಅವಳನ್ನೇ ನೋಡುತ್ತಿದ್ದ. ಮುಂದಿನ ಒಂದು ಕ್ಷಣದಲ್ಲಿ, ನನಗೆ ನಿನ್ನ ಬಗ್ಗೆ ತಿಳ್ಕೊಳ್ಳೋ ಮನಸ್ಸಾಗಿದೆ ಶೀತಲ್ ಎಂದನು. ಶೀತಲ್ ಮುಖದಲ್ಲಿ ಸದಾ ಇರುತ್ತಿದ್ದ ಅದೇ ಮುಗುಳು ನಗು ಈಗಲೂ ಸಹ. ಅಶ್ವಿನ್, ಹೇಳು ಶೀತಲ್ ಎಂದನು. ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಎಂದಳು ಶೀತಲ್. ಹಾಗಾದರೆ ನೀನು ಹೇಗಿಷ್ಟೊಂದು ಸಹಿಸ್ಕೊಳ್ತೀಯಾ ಹೇಳು ಎಂದನು ಅಶ್ವಿನ್. ಶೀತಲ್ ದೀರ್ಘವಾದ ಉಸಿರನ್ನು ಹೊರಬಿಡುತ್ತಾ, ನನಗೆ ಬೇರೆ ದಾರಿ ಯಾವುದಾದ್ರೂ ಇದೆಯಾ ಅವನನ್ನೇ ಕೇಳಿದಳು. ಅಶ್ವಿನ್ಗೆ ಇನ್ನು ಮುಂದೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಶೀತಲ್ ಎಂದು ಭಾವುಕನಾಗಿ ಕರೆದನು. ನನ್ನ ಉತ್ತರಗಳಿಂದ ಮಾತ್ರ ತೊಂದರೆ ಅನುಭವಿಸುವಂಥ ಪ್ರಶ್ನೆಗಳನ್ನ ಕೇಳಬೇಡಿ. ಇತ್ತೀಚೆಗೆ ನಾನು ಏನು ಯೋಚಿಸ್ತಿದ್ದೀನಿ ಅಂತ ಯಾರಿಗೂ ಹೇಳೋಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ರು ಯಾರೂ ನಂಬೋದಿಲ್ಲ, ಅದನ್ನು ನಾನು ಭಾವಿಸೋದೂ ಇಲ್ಲ. ಇನ್ನು ನಾನು ಸತ್ಯ ಹೇಳಿದ್ರೆ ಅರ್ಥ ಆಗುತ್ತಾ? ಅದು ಕೂಡ ಯಾರಿಗೂ ಅರ್ಥ ಆಗಲ್ಲ ಎಂದಳು. ಅಶ್ವಿನ್, ಶೀತಲ್ ಮತ್ತೆ ಅದೇ ಭಾವುಕ ದನಿಯಲ್ಲಿ ಕರೆದನು. ಶೀತಲ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ, ನನ್ನ ಹೆಸರನ್ನ ಮತ್ತೆ ಮತ್ತೆ ಕರಿಬೇಡಿ ಎಂದಳು. ಅಶ್ವಿನ್, ಶೀತಲ್, ಹಾಗನ್ಬೇಡ, ನನ್ನನ್ನು ನೋಡು, ನಾನು ಎಂದಿಗೂ ನಿನ್ನವನೇ ಎಂದನು. ಆ ಮಾತನ್ನು ಕೇಳಿದ ಶೀತಲ್ ಅಳುವಿನ ಕಟ್ಟೆಯೊಡೆದಿತ್ತು. ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಅಶ್ವಿನ್ ಅವಳನ್ನು ಸಮಾಧಾನಿಸುತ್ತಾ, ಪ್ಲೀಸ್ ಅಳ್ಬೇಡ, ಇಲ್ಲಿ ನನ್ನ ನೋಡು ಎಂದನು. ಶೀತಲ್ ಮುಖ ಮುಚ್ಚಿ ಅಳಲು ಶುರು ಮಾಡಿದಾಗ ನೋವುಪಟ್ಟ ಅಶ್ವಿನ್ ಅಲ್ಲಿಂದ ಎದ್ದು ನಿಂತನು. ಆದರೆ ಅಷ್ಟೊತ್ತಿಗಾಗಲೇ ಶೀತಲ್ ಕೂಡ ಒಳಗೆ ಹೋಗಲು ಎದ್ದಿದ್ದಳು. ಅವಳು ಆ ಕಡೆ ತಿರುಗುತ್ತಿದ್ದಂತೆಯೇ ಅಶ್ವಿನ್ ಅವಳ ಕೈಯನ್ನು ಹಿಡಿದುಕೊಂಡನು. ಆ ಸ್ಪರ್ಶ ಅವನ ಮನದಲ್ಲಿ ಮತ್ತೊಮ್ಮೆ ಕಾಡ್ಗಿಚ್ಚನ್ನು ಹಚ್ಚಿತ್ತು. ಬಿಗಿಯಾಗಿ ಕಣ್ಣು ಮುಚ್ಚಿದವಳ ಹೃದಯ ಮತ್ತೊಮ್ಮೆ ಮೌನವಾಗಿ ರೋಧಿಸಿತ್ತು. ಅವಳ ಕೈ ಹಿಡಿದ ಅಶ್ವಿನ್ ಏನನ್ನೂ ಮಾತನಾಡಲಿಲ್ಲ. ಆಳವಾದ ಉಸಿರನ್ನು ಬಿಡುತ್ತಾ ಅವನು ಶೀತಲ್ ಕೈಯನ್ನು ತನ್ನ ಎದೆಯ ಬಲಭಾಗಕ್ಕೆ ಇಟ್ಟುಕೊಂಡನು. ಅಶ್ವಿನ್ನ ಕಣ್ಣುಗಳು ತೇವವಾಗಿದ್ದವು ಮತ್ತು ಶೀತಲ್ ಕಣ್ಣುಗಳು ಈಗಾಗಲೇ ಕೊಳವಾಗಿದ್ದವು. ಶೀತಲ್ಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಮರುಕ್ಷಣವೇ ತಾಳ್ಮೆ ಕಳೆದುಕೊಂಡವಳು ಅಶ್ವಿನ್ನ ಎದೆಯ ಎಡಭಾಗಕ್ಕೆ ತನ್ನ ತಲೆಯನ್ನು ಇಟ್ಟಳು. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅಶ್ವಿನ್ ತನ್ನ ತೋಳುಗಳನ್ನು ಶೀತಲ್ ಸುತ್ತಲೂ ಬಿಗಿದನು. ಶೀತಲ್ ಅವನ ಎದೆಗೆ ಒರಗಿಯೇ ಅಲ್ಲೇ ಅಳಲು ಶುರು ಮಾಡಿದಳು. ಇಬ್ಬರೂ ಅಳುತ್ತಿದ್ದರು. ಆದರೆ ಎಲ್ಲೋ ಒಂದು ಕಡೆ ಶಾಂತಿಯ ಭಾವನೆ ಸೃಷ್ಟಿಯಾದಂತೆ ಅನಿಸಿತ್ತು ಆ ಸನ್ನಿವೇಶ. ಭಾವನೆಗಳು ಪ್ರವಾಹದಂತೆ ಉಕ್ಕಿ ಬಂದಾಗ ಅವುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ. ಶೀತಲ್ ಮತ್ತು ಅಶ್ವಿನ್ ಕೂಡ ಅದೇ ರೀತಿ ಮಾಡಿದರು.
ಪರಸ್ಪರ ಅಪ್ಪುಗೆಯಲ್ಲಿ ಮುಳುಗಿದ್ದ ಅವರು ಅದೇ ಖುಷಿಯಿಂದ ಬೇರ್ಪಟ್ಟರು. ಆಳವಾದ ಉಸಿರನ್ನು ತೆಗೆದುಕೊಂಡ ಅಶ್ವಿನ್ ಒಮ್ಮೆ ದೂರ ನೋಟ ಬೀರಿ ಮತ್ತೆ ಶೀತಲ್ ಕಡೆ ನೋಡಿದ. ಒಳಗೋಗಣ್ವಾ? ಅವಳನ್ನೇ ನೋಡುತ್ತಾ ಕೇಳಿದ. ಶೀತಲ್ ತನ್ನನ್ನು ತಾನು ಭಾವಪ್ರವಾಹದಿಂದ ನಿಯಂತ್ರಿಸಿಕೊಂಡು ಸಂತೈಸಿಕೊಳ್ಳುತ್ತಿದ್ದಳು. ಮುಖದ ಮೇಲೆ ಹರಡಿದ್ದ ಮುಂಗುರುಳನ್ನು ಹಿಂದಕ್ಕೆ ಸರಿಸಿಕೊಳ್ಳುತ್ತಾ ಓಕೆ ಎಂದಳು. ಅಶ್ವಿನ್ ತನ್ನ ಕೈಯನ್ನು ಸ್ವಲ್ಪ ಮುಂದಕ್ಕೆ ಚಾಚಿದನು. ಅವನ ಕೈ ಹಿಡಿದ ಶೀತಲ್ ಅವನೊಟ್ಟಿಗೆ ಹೆಜ್ಜೆ ಹಾಕಿದಳು. ಮುಖದಲ್ಲಿ ನಗು ಸೂಸುತ್ತಿದ್ದ ಅಶ್ವಿನ್ ತನ್ನ ಎದೆಯನ್ನು ತಟ್ಟಿ ಸಮಾಧಾನಿಸಿಕೊಂಡನು. ಈ ಬಾರಿ ಅವರಿಬ್ಬರು ಪರಸ್ಪರ ಪಕ್ಕದಲ್ಲೇ ಕುಳಿತರು. ಅವರ ಕಣ್ಣುಗಳು ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ತಿರುಗಿದ್ದವು. ನಿತಾರ, ಸೌರವ್ ಮತ್ತು ಆದಿ ಮುಖದಲ್ಲಿ ನಗು ಮೂಡಿತು. ಇಬ್ಬರು ಊಟ ಮಾಡಲು ಶುರು ಮಾಡಿದರು. ಆದರೆ ಯಾಕೋ ತಿನ್ನಲು ಮನಸ್ಸಾಗಲಿಲ್ಲ. ಅವರ ಸ್ಥಿತಿಯನ್ನು ಕಂಡು ಆದಿ, ನಿತಾರ ಮತ್ತು ಸೌರವ್ ತಮ್ಮ ತಮ್ಮಲ್ಲೇ ನೋಡಿಕೊಂಡರು. ಅವರ ಕಣ್ಣುಗಳಲ್ಲಿ ಏನನ್ನೋ ಸಾಧಿಸಿದ್ದ ಖುಷಿಯಿತ್ತು. ಮೂವರು ತಮ್ಮಲ್ಲೇ ನಕ್ಕರು. ಊಟದ ನಂತರ ಎಲ್ಲರೂ ಮತ್ತೆ ಹೊರಾಂಗಣಕ್ಕೆ ಹಿಂತಿರುಗಿದರು. ಮ್ಯೂಸಿಕ್, ಆಟ, ಪರಸ್ಪರ ಕಾಲೆಳೆಯುವಿಕೆ ಮತ್ತೆ ಶುರುವಾಯಿತು. ಶೀತಲ್ ಮತ್ತು ಅಶ್ವಿನ್ ಪರಸ್ಪರ ಹತ್ತಿರ ಕುಳಿತರು. ಆದರೆ ಅವರಿಬ್ಬರ ನಡುವೆ ನಿರ್ದಿಷ್ಟ ಅಂತರವಿತ್ತು. ಅವರ ದೇಹ ಮಾತ್ರ ಅಲ್ಲೇ ಇತ್ತು. ಆದರೆ ಅವರಿಬ್ಬರ ಆತ್ಮಗಳು ಪ್ರೇಮಲೋಕದ ವಿಹಾರ ನಡೆಸಿದ್ದವು. ಶೀತಲ್ ಅಶ್ವಿನಿಂದ ಸ್ವಲ್ಪ ಮುಂದಕ್ಕೆ ಕುಳಿತಳು. ಆದರೆ ಅಶ್ವಿನ್ ಕಣ್ಣುಗಳು ತನ್ನ ಮೇಲೆ ಮಾತ್ರ ಇವೆ ಎಂದು ಅವಳಿಗೆ ನಿರಂತರವಾಗಿ ಅನಿಸುತ್ತಿತ್ತು. ಅದು ನಿಜವೇ ಆಗಿತ್ತು. ಅಶ್ವಿನ್ ಅವಳನ್ನು ಆಗಾಗ ನೋಡುತ್ತಿದ್ದನು. ಆದರೆ ಶೀತಲ್ ಅವನತ್ತ ನೋಡಿದಾಗ ಅವನು ಕಣ್ಣು ತಪ್ಪಿಸಿ ಎತ್ತಲೋ ನೋಡುತ್ತಿದ್ದನು. ಓರೆ ನೋಟ ಬೀರಿ ಅವನ ಕಳ್ಳಾಟವನ್ನು ಪತ್ತೆ ಹಚ್ಚಿದವಳಿಗೆ ನಗು ಅವನಿಗೆ ಮೂಡಿ ತರಿಸಿತ್ತು. ಅವಳೇನೋ ನಕ್ಕೋ ಮುಂದಕ್ಕೆ ತಿರುಗಿ ಕುಳಿತಳು. ಆದರೆ ಅಶ್ವಿನ್ ಸ್ಥಿತಿ ಕೋಮಾಗೆ ಹೋದ ಹಾಗಾಗಿತ್ತು. ಶೀತಲ್ಗೆ ಚಳಿಯ ತೀವ್ರತೆ ಜಾಸ್ತಿಯಾದಾಗ ತನ್ನ ಬದಿಯಲ್ಲಿ ಇರಿಸಿಕೊಂಡಿದ್ದ ಶಾಲನ್ನು ಒದ್ದು ತನ್ನ ಕೈಗಳನ್ನು ಬಿಗಿಯಾಗಿ ಮುಖಕ್ಕೆ ಒತ್ತಿ ಹಿಡಿದಳು. ರಾತ್ರಿ ಕಳೆಯುತ್ತಿದ್ದಂತೆ ಅದರೊಟ್ಟಿಗೆ ಚಳಿಯೂ ಜೋರಾಯಿತು. ನಿಧಾನವಾಗಿ ಒಬ್ಬೊಬ್ಬರೇ ಒಳಗೆ ಹೋಗಲು ಶುರು ಮಾಡಿದರು. ಕೊನೆಗೆ ಆದಿ ಮತ್ತು ನಿತಾರ ಕೂಡ ಸ್ವಲ್ಪ ಹೊತ್ತು ಕುಳಿತಿದ್ದು ನಂತರ ಎದ್ದು ಒಳಗೆ ಹೋದರು. ಅವರು ಹೋದ ನಂತರ ಅಲ್ಲಿ ಶೀತಲ್ ಮತ್ತು ಅಶ್ವಿನ್ ಇಬ್ಬರೇ ಉಳಿದರು. ಕೆಲವು ನಿಮಿಷಗಳ ಕಾಲ ಹಾಗೆಯೇ ಕುಳಿತಿದ್ದರು. ನಂತರ ಇದ್ದಕ್ಕಿದ್ದಂತೆ ಶೀತಲ್ಗೆ ಅಶ್ವಿನ್ನ ಮೈಗಮಲು ತನ್ನ ಸುತ್ತಲೂ ಹರಡಿಕೊಂಡಂತೆ ಭಾಸವಾಯಿತು. ಅವನು ತನ್ನ ಬಳಿ ಬಂದಿದ್ದಾನೆಂದು ಅವಳು ಭಾವಿಸಿದಳು. ಅವನ ಉಸಿರ ಶಾಖ ಅವಳ ಕಿವಿಯ ಬಳಿ ತಗುಲಿದಾಗ ಅವಳಿಗೆ ಉಸಿರು ಬಿಗಿದಂತೆ ಹಾಗೆ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು. ಕೈಯಲ್ಲಿದ್ದ ಶಾಲು ನಿಧಾನವಾಗಿ ಮುದ್ದೆಯಾಗಿತ್ತು. ಅವಳೆಣಿಸಿದಂತೆಯೇ ಅಶ್ವಿನ್ ಶೀತಲ್ ಹಿಂದೆ ಬಂದು ಕುಳಿತಿದ್ದ. ಅವಳ ಭುಜದ ಮೇಲೆ ಕೈಯಿಟ್ಟವನ ಸ್ಪರ್ಶ ಹಿತವಾದ ಭಾವ ತುಂಬಿ ಅವಳನ್ನು ಅವನೆಡೆಗೆ ನೋಡುವಂತೆ ಮಾಡಿತ್ತು. ಅವನತ್ತ ತಿರುಗಿದವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅದರಲ್ಲಿದ್ದ ಮಧುರ ಭಾವನೆಯನ್ನು ತಾಳಲಾರದೆ ಅವನ ಎದೆಗೆ ಒರಗಿದಳು. ಅವಳ ಭುಜದ ಮೇಲಿದ್ದ ಶಾಲು ನಿಧಾನಕ್ಕೆ ಕೆಳಗೆ ಜಾರಿತ್ತು. ಅವಳ ದೇಹಾದ್ಯಂತ ವಿದ್ಯುತ್ ಸಂಚಾರವಾದಂತೆ ಹುಟ್ಟಿಕೊಂಡ ಬಿಸಿ ಶಾಖ ಅವಳನ್ನು ಹಂತ ಹಂತವಾಗಿ ಗರಗಸದಂತೆ ಅವಳನ್ನು ಸೀಳುತ್ತಾ ಬಂದಿತ್ತು. ಅಶ್ವಿನ್ನ ಉಸಿರಾಟದ ಶಬ್ದ ಅವನ ಹೃದಯದ ಬಡಿತದ ಜೊತೆ ಸೇರಿ ಅವಳ ಕಿವಿಗೆ ಇಂಪಾದ ನಾದದಂತೆ ಕೇಳಿಸುತ್ತಿತ್ತು. ಅವನ ಉಷ್ಣತೆ ಅವಳ ಚಳಿಯನ್ನು ದೂರ ಮಾಡಿತ್ತು. ಶೀತಲ್ ಅನುಭವಿಸಿದ್ದ ಅನ್ಕಂಫರ್ಟಬಲ್ ಅಶ್ವಿನ್ನಿಗೆ ತಿಳಿದು ಅವಳಿಂದ ತುಸು ಅಂತರ ಕಾಯ್ದುಕೊಂಡ. ತನ್ನ ಜಾಕೆಟ್ ತೆಗೆದವನು ಶೀತಲ್ ಭುಜದ ಮೇಲೆ ಒದ್ದಿಸಿದ್ದ. ಅದನ್ನು ಕಂಡ ಅವಳು ಮುಗುಳು ನಗುತ್ತಾ ಅವನ ಎದೆಯಲ್ಲಿ ಇನ್ನಷ್ಟು ಹುದುಗಿದಳು. ಇಲ್ಲಿಯವರೆಗೆ ಇದ್ದ ಅಸ್ವಸ್ಥತೆ ಅಶ್ವಿನ್ನ ಮುಖದಲ್ಲಿ ನಗುವಾಗಿ ಅರಳಿತು. ಯಾರೂ ಕೂಡ ಇನ್ನೂ ನಿದ್ರೆ ಮಾಡಿರಲಿಲ್ಲ. ಕೆಲವರು ಒಳಗೆ ಬಂದು ಹಾಲ್ನಲ್ಲಿ ಕುಳಿತಿದ್ದರು. ಇನ್ನು ಕೆಲವರು ಅಲ್ಲಲ್ಲಿ ಕುಳಿತು ಮಾತನಾಡುವುದರಲ್ಲಿ ತೊಡಗಿದ್ದರು. ಆ ನೀರವ ನಿಶೆಯಲ್ಲಿ ಅಶ್ವಿನ್ ಮತ್ತು ಶೀತಲ್ ಕಳೆದು ಹೋಗಿದ್ದರು. ಮರುದಿನ ಬೆಳಿಗ್ಗೆ ಶೀತಲ್ಗೆ ತನ್ನ ಕೂದಲನ್ನು ಯಾರೋ ಸವರುತ್ತಿದ್ದಂತೆ ಭಾಸವಾಯಿತು. ಅವಳು ಕಣ್ಣು ತೆರೆದ ತಕ್ಷಣ ಹಾಸಿಗೆಯ ಕೆಳಭಾಗದಲ್ಲಿ ಮೊಣಕಾಲುಗಳ ಮೇಲೆ ಕುಳಿತ ಅಶ್ವಿನ್ ಅವಳ ತಲೆಯನ್ನು ಸವರುತ್ತಿದ್ದನು. ಅದನ್ನು ನೋಡಿದಾಗ ಶೀತಲ್ ಮುಖದಲ್ಲಿ ನಗು ಹರಡಿತು. ಅವಳ ಕಣ್ಣುಗಳು ತೆರೆದ ತಕ್ಷಣ ಅಶ್ವಿನ್ ಸಹ ಅವಳನ್ನು ನೋಡಿ ನಕ್ಕನು.
ಶೀತಲ್ ಎದ್ದು ಕುಳಿತು ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದಳು. ನಕ್ಕು ಅವಳ ಕೆನ್ನೆ ಸವರಿದವನು ಎಲ್ರೂ ಹೊರಟೋಗ್ತಾ ಇದ್ದಾರೆ, ಬೇಗ ರೆಡಿಯಾಗಿ ಕೆಳಗ್ ಬಾ ಎಂದನು. ಶೀತಲ್ ಸರಿ ಎಂದವಳು ತನ್ನ ಸುತ್ತ ಹೊದ್ದುಕೊಂಡಿದ್ದ ಬ್ಲಾಂಕೆಟ್ ಅನ್ನು ಹೊರತೆಗೆದಳು. ಅಶ್ವಿನ್ ನಗುತ್ತಾ ಎದ್ದು ಹೊರಗೆ ಹೋದನು. ಶೀತಲ್ ಹಾಸಿಗೆಯ ಪಕ್ಕ ತಿರುಗಿ ನೋಡಿದಳು. ಅಲ್ಲಿ ಅಶ್ವಿನ್ಗೆ ಇಷ್ಟವಾದ ಬಣ್ಣದ ಟೀ ಶರ್ಟ್ ಇತ್ತು. ಅವಳು ಬರುವಾಗ ಆ ಟೀ ಶರ್ಟ್ ಅನ್ನು ಸಹ ತಂದಿದ್ದಳು. ಆದರೆ ಅವಳು ಅದನ್ನು ತೊಟ್ಟಿರಲಿಲ್ಲ. ನಕ್ಕವಳು ಆ ಟೀ ಶರ್ಟ್ ಅನ್ನು ಅಲ್ಲೇ ಇಟ್ಟು ಎದ್ದು ಬಾತ್ರೂಮಿಗೆ ಹೋದಳು. ಕೆಳಮಹಡಿಯಲ್ಲಿ ಎಲ್ಲರ ಬ್ಯಾಗ್ಗಳನ್ನು ಹಾಲ್ನಲ್ಲಿ ಇಡಲಾಗಿತ್ತು. ಎಲ್ಲರೂ ಒಬ್ಬರನ್ನೊಬ್ಬರು ಅಪ್ಪುತ್ತಾ ವಿದಾಯ ಹೇಳುತ್ತಿದ್ದರು. ಸೌರವ್, ಓಕೆ ಗೈಸ್, ನಾನು ಅಶ್ವಿನ್ ಮದ್ವೆಲಿ ಎಲ್ಲರೂ ಭೇಟಿಯಾಗಬಹುದು ಅಂದ್ಕೊಂಡಿದ್ದೆ, ಆದ್ರೆ ನಾವು ಈಗಲೇ ಭೇಟಿಯಾದ್ವಿ ಎಂದು ನಕ್ಕನು. ಸೌರವ್ ಹಿಂದೆ ನಿಂತಿದ್ದ ಅಶ್ವಿನ್ ಅವನ ತಲೆಯನ್ನು ಮುಟಕಿದನು. ಆದಿ ನಗುತ್ತಾ ಮುಂದೆ ಬಂದು ಅಶ್ವಿನ್ ಅನ್ನು ಹಗ್ ಮಾಡಿದವನು ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಮಾಡು ಎಂದನು. ಪೂರ್ವ ಕೂಡ ಅಶ್ವಿನ್ ಅನ್ನು ತಬ್ಬಿದವನು ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ ಮಗ ಎಂದನು. ಅಶ್ವಿನ್ ಹಸಿನಾಳನ್ನು ಅಪ್ಪಿಕೊಂಡು ಫೋನ್ ಹುಚ್ಚನ ಸ್ವಲ್ಪ ಕಡಿಮೆ ಮಾಡ್ಕೊ, ಸರಿಯಾಗಿ ನಿದ್ರೆ ಮಾಡು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊ ಎಂದು ಹೇಳಿ ನಕ್ಕನು. ಹಸೀನಾ ಅವನ ಎದೆಗೆ ಗುದ್ದಿದಳು. ಕುಹು, ಇದು ತುಂಬಾ ರಿಸ್ಕ್ ಮ್ಯಾಟರ್, ನಿನ್ಗೇನಾದ್ರೂ ಸಲಹೆ ಬೇಕು ಅಂದ್ರೆ ನನಗೆ ಕಾಲ್ ಮಾಡು, ನನಗೆ ಗೊತ್ತಿರೋಷ್ಟು ನಿನಗೆ ಹೆಲ್ಪ್ ಮಾಡ್ತೀನಿ ಎಂದಳು. ಅಶ್ವಿನ್ ಅವಳನ್ನು ಸಹ ಅಪ್ಪಿಕೊಂಡನು. ನಿನ್ ಬಗ್ಗೆ ಕಾಳಜಿ ವಹಿಸು ಎಂದು ಅವಳ ಕೆನ್ನೆ ತಟ್ಟಿದ. ಖುಷ್ ನಗುತ್ತಾ ಎಲ್ರೂ ಬೇಗ ಒಪ್ಸು ಮಾರಯ್ಯ, ಆಮೇಲೆ ಎಲ್ರೂ ಸೇರಿ ಒಂದು ಭರ್ಜರಿ ಬ್ಯಾಚುಲರ್ ಪಾರ್ಟಿ ಮಾಡೋಣ ಎಂದನು. ಶೀತಲ್ ಕೂಡ ಬಂದು ಅವರೊಟ್ಟಿಗೆ ಸೇರಿಕೊಂಡಳು. ಎಲ್ಲರೂ ಒಂದೊಂದು ಸಲಹೆ ನೀಡುತ್ತಿದ್ದರು ಇಬ್ಬರಿಗೂ. ಅಶ್ವಿನ್ ಪಕ್ಕ ನಿಂತ ಶೀತಲ್ ಎಲ್ಲರ ಮಾತನ್ನು ಕೇಳುತ್ತಾ ನಗುತ್ತಾ ನಿಂತಿದ್ದಳು. ನಿತಾರ ಬಂದು ಅಶ್ವಿನ್ನ ಕೈ ಹಿಡಿದು ಅತ್ತ ಕರೆದೊಯ್ದಳು. ತನ್ನ ಕೈಯಲ್ಲಿದ್ದ ಉಂಗುರವನ್ನು ತೆಗೆದು ಅವನ ಕೈಯಲ್ಲಿ ಇಟ್ಟವಳು, ನೋಡು, ಈ ಉಂಗುರ ನನಗೆ ತುಂಬಾ ಅದೃಷ್ಟ ತಂದ್ಕೊಟ್ಟಿದೆ, ನೀನಿದನ್ನ ಶೀತಲ್ಗೆ ತೊಡಸು, ನೀವಿಬ್ರು ಜೀವನದಲ್ಲಿ ಏನೇ ತೊಂದರೆಗಳನ್ನ ಅನುಭವಿಸಿದ್ರು ಕೊನೆಗೊಂದಿನ ನೀವಿಬ್ರು ಖಂಡಿತವಾಗಿಯೂ ಒಬ್ರಿಗಾಗಿ ಒಬ್ರು ಬದುಕ್ತೀರಿ ಎಂದು ಮನ ತುಂಬಿ ಹಾರೈಸಿದಳು. ಅಶ್ವಿನ್ ಆ ಉಂಗುರವನ್ನು ನೋಡುತ್ತಾ ಇದು ಆದಿ ನಿನ್ಗೆ ಮೊದಲು ಕೊಟ್ಟು ಗಿಫ್ಟ್ ಅಲ್ವಾ ಎಂದನು. ಹೌದು ಎಂದಳು ನಿತಾರ. ಆ ಉಂಗುರವನ್ನು ತನ್ನ ಕೈಯಲ್ಲಿ ಭದ್ರವಾಗಿ ಮಡಚಿ ಇಟ್ಟುಕೊಂಡವನು ನಾನೆಲ್ಲ ನೋಡ್ಕೊಳ್ತೀನಿ ಎಂದನು ಆತ್ಮವಿಶ್ವಾಸದಿಂದ. ನನಗೆ ನಿನ್ ಮೇಲೆ ನಂಬಿಕೆ ಇದೆ ಅಶ್ವಿನ್, ಆದ್ರೆ ನಿಮ್ ಪ್ರೀತಿನ ಖಂಡಿತವಾಗಿ ಉಳಿಸ್ಕೊಂಡು ಕಾಪಾಡ್ಕೊಳ್ಳಿ, ಸಮಯ ಬೇಗನೆ ಸರಿದೋಗುತ್ತದೆ ಎಂದಳು. ಥ್ಯಾಂಕ್ ಯು ಎಂದು ನಕ್ಕನು ಅಶ್ವಿನ್. ನಿತಾರ ಅಶ್ವಿನ್ನನ್ನು ಅಪ್ಪಿಕೊಂಡಳು. ಅಯ್ಯೋ ಹುಚ್ಚಪ್ಪ, ಫ್ರೆಂಡ್ಸು ಯಾವತ್ತಿಗೂ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ಕೊಳ್ಳೋದಿಲ್ಲ, ಯಾವುದೇ ಅಗತ್ಯವಿದ್ದಾಗ ತಪ್ಪದೆ ಕಾಲ್ ಮಾಡು, ಯಾವುದೇ ಥರ್ಡ್ ಪರ್ಸನ್ ನಿಮ್ಮಿಬ್ರು ನಡುವೆ ಬಿಡಬೇಡ, ನಿಮ್ಮ ಪ್ರಾಬ್ಲಮ್ಸ್ನ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ, ಹಾಗಂತ ಮಾತು ನಿಲ್ಲಿಸಿ ಅಲ್ಲ ಆಯ್ತಾ, ಮಾತಾಡೋ ಮೂಲಕ ಎಂದಳು. ಆಯ್ತಮ್ಮ ಮಹಾತಾಯಿ, ನಾನೆಲ್ಲಾನು ನೋಡ್ಕೊಳ್ತೀನಿ ಎಂದನು. ಅವನ ಕೆನ್ನೆ ತಟ್ಟಿದ ನಿತಾರ ಯಾವಾಗಲೂ ಶೀತಲ್ ಜೊತೆಗೆ ಇರು, ಅವಳ ಪ್ರೀತಿನ ಮರಿಬೇಡ ನೀನು ಆಯ್ತಾ ಎಂದಳು. ಖಂಡಿತ ಮರಿಯಲ್ಲ ಎಂದನು ಅಶ್ವಿನ್ ತುಂಬು ವಿಶ್ವಾಸದಿಂದ. ಇದಾದ ನಂತರ ನಿತಾರ ಶೀತಲ್ ಬಳಿಗೆ ಬಂದು ಅವಳನ್ನು ಕೂಡ ಅಪ್ಪಿಕೊಂಡಳು. ಶೀತಲ್ ಕೂಡ ಅವಳನ್ನು ಅಪ್ಪಿ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದಳು. ಗುಡ್ ಬೈ ಹೇಳಿದ ಎಲ್ಲರೂ ಅಲ್ಲಿಂದ ತಮ್ಮ ತಮ್ಮ ಗಮ್ಯದತ್ತ ತಲುಪಲು ಹೊರಟು ನಿಂತರು. ಮನೆಯೆಲ್ಲ ಖಾಲಿಯಾಗಿತ್ತು. ಈಗ ಆ ಮನೆಯಲ್ಲಿ ಸೌರವ್, ಅಶ್ವಿನ್ ಮತ್ತು ಶೀತಲ್ 3 ಜನ ಉಳಿದಿದ್ದರು. ಇಬ್ಬರು ನಿಂತಿರುವುದನ್ನು ನೋಡಿದ ಸೌರವ್, ನಿಮ್ಗಿಷ್ಟ ಇದ್ರೆ ನೀವಿಲ್ಲೇ ಇರಬಹುದು, ನಾನ್ ನಿಮ್ಗೆ ತೊಂದರೆ ಕೊಡಲ್ಲ ಎಂದನು. ಅವನ ಮಾತನ್ನು ಕೇಳಿದ ಅಶ್ವಿನ್ ಸೌರವ್ ಕುತ್ತಿಗೆಗೆ ಕೈ ಹಾಕಿ ಬಿಗಿಯಾಗಿ ಹಿಡಿದುಕೊಂಡನು. ಅಯ್ಯೋ ಬಿಡೋ, ನನ್ ತಮಾಷೆ ಮಾಡಿದ್ದಷ್ಟೇ ಎಂದು ಚೀರಿದನು. ಬಿಡೋ ಮಾತೇ ಇಲ್ಲ, ನಿನ್ ಕೆಲ್ಸ ಈಗಷ್ಟೇ ಶುರುವಾಗಿದೆ, ಇಷ್ಟು ಸುಲಭವಾಗಿ ನಿನ್ನ ಬಿಟ್ಬಿಡೋಕ್ಕಾಗುತ್ತಾ ಎಂದನು. ನಾವಿಲ್ಲಿಂದ ಯಾವಾಗ ಹೊರಡ್ತಾ ಇದ್ದೀವಿ? ಶೀತಲ್ ಮಧ್ಯ ಬಾಯಿ ಹಾಕಿದಳು. ನೀವು ಸ್ವಲ್ಪ ವೇಟ್ ಮಾಡಿ ಶೀತಲ್ ಎಂದನು ಸೌರವ್. ಅಶ್ವಿನ್ ಇನ್ನೂ ಸೌರವ್ ಕುತ್ತಿಗೆಯನ್ನು ಹಾಗೆಯೇ ಒತ್ತಿ ಹಿಡಿದಿದ್ದ. ನೀನು ನಿನ್ನ ಬ್ಯಾಗ್ ಪ್ಯಾಕ್ ಮಾಡು,
ನಾವು ಊಟ ಮುಗಿಸಿ ಇಲ್ಲಿಂದ ಹೊರಡೋಣ ಎಂದನು ಅಶ್ವಿನ್. ಶೀತಲ್ ನಗುತ್ತಾ ಒಳಗೆ ಹೋದಳು. ಅವಳು ಹೋದ ನಂತರ ಸೌರವ್ನನ್ನು ಬಿಟ್ಟ ಅಶ್ವಿನ್ ಅವನನ್ನು ಹೊಡೆಯಲು ಶುರು ಮಾಡಿದ. ನಾನು ಸೈಲೆಂಟ್ ಆಗಿದ್ದೀನಿ ಅಂತ ನೀನು ಅದನ್ನೇ ಅಡ್ವಾಂಟೇಜ್ ತಗೋತಾ ಇದೀಯಾ? ಇನ್ನೆರಡು ಗುದ್ದು ಸೌರವ್ ಬೆನ್ನ ಮೇಲೆ ಬಿದ್ದಿದ್ದವು. ನಾನೇನೋ ಹೇಳ್ದೆ ಇದ್ರು ಎಲ್ಲ ನೀನೇ ಹೇಳ್ತಾ ಇದೀಯಾ? ಬಾಡಿದ ಮುಖ ಮಾಡಿದ ಸೌರವ್. ನಾನು ಏನು ಹೇಳಿದ್ದೆ ಎಂದು ಮತ್ತೊಮ್ಮೆ ಹೊಡೆಯಲು ಮುಂದೆ ಬಂದನು ಅಶ್ವಿನ್. ನೀನು ಮದ್ವೆ ಆದ್ಮೇಲೆ ಇಲ್ಲಿ ಬಂದಿರೋ ಕೇಳಿದ್ದೆ ತಾನೇ ಎಂದನು ಸೌರವ್. ಈಗ ಮದ್ವೆ ಆಗ್ಬಿಟ್ಟಿದ್ದೀನಾ? ದುರುಗುಟ್ಟಿದ ಅಶ್ವಿನ್. ಆಯ್ತು ಬಿಡು ಮಾರಯ್ಯ, ತಪ್ಪಾಯ್ತು. ಕೊನೆಗೆ ಸೋಲೊಪ್ಪಿಕೊಂಡಿದ್ದನು ಸೌರವ್. ಕೆಲವು ಗಂಟೆಗಳು ಕಳೆದು ಮೂವರು ತಮ್ಮ ಪ್ರಯಾಣ ಶುರು ಮಾಡಿದರು. ಸೌರವ್ ಹಿಂದಿನ ಸೀಟಿನಲ್ಲಿ ಹೋಗಿ ಕುಳಿತನು. ಶೀತಲ್ ಅಶ್ವಿನ್ ಪಕ್ಕ ಕುಳಿತಳು. ಅಶ್ವಿನ್ ತನ್ನ ಮುಂದೆ ಇದ್ದ ಮಿರರಲ್ಲಿ ಸೌರವ್ ಮುಖದ ಮೇಲೆ ಕರವಸ್ತ್ರ ಹಾಕಿರುವುದನ್ನು ಕಂಡು, ಇದು ನಿನ್ಗೆ ಅತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ ಎಂದನು. ಏನಿಲ್ಲ, ನಾನು ಯಾವತ್ತೂ ಓವರಾಗಿ ಆಡೋದೇ ಇಲ್ಲ, ಕರ್ಚಿಫ್ ಮುಚ್ಚಿಯೇ ಹೇಳಿದನು ಸೌರವ್. ಅಶ್ವಿನ್ ಮತ್ತೊಮ್ಮೆ ಮಿರರಲ್ಲಿ ಅವನತ್ತ ನೋಟ ಬೀರಿದ. ಕಾರು ಹೆದ್ದಾರಿಯಲ್ಲಿತ್ತು, ಆದ್ದರಿಂದ ಸ್ಪೀಡಾಗಿ ಓಡುತ್ತಿತ್ತು. ಇಂದು ಅಶ್ವಿನ್ ಬಿಳಿ ಉಣ್ಣೆಯ ಟೀ ಶರ್ಟ್ ಧರಿಸಿದ್ದನು. ಅದರ ತೋಳುಗಳು ಮೊಣಕೈವರೆಗೆ ಮಡಚಿಕೊಂಡಿದ್ದವು. ಶೀತಲ್ ಅರ್ಧ ತೋಳಿನ ಕಪ್ಪು ಪ್ರಿಂಟ್ ಇರುವ ಆರೆಂಜ್ ಕಲರ್ ಟೀ ಶರ್ಟ್ ಧರಿಸಿದ್ದಳು. ಶೀತಲ್ ಹೊರಗೆ ನೋಡುತ್ತಿದ್ದಳು. ಹಾದು ಹೋಗುತ್ತಿದ್ದ ಗದ್ದೆ ತೋಟಗಳು ಹಚ್ಚ ಹಸಿರಾಗಿ ಕಣ್ಣಿಗೆ ರಸದೂಟವನ್ನು ಸವಿಸುತ್ತಿದ್ದವು. ಹಾಗೆಯೇ ಶೀತಲ್ ಒಮ್ಮೊಮ್ಮೆ ಸ್ಟೇರಿಂಗ್ ತಿರುಗಿಸುತ್ತಿದ್ದ ಅಶ್ವಿನ್ ಮೇಲೆಯೂ ಅವಳ ನೋಟ ಬೀಳುತ್ತಿತ್ತು. ಅವನು ಸ್ಟೇರಿಂಗ್ ತಿರುಗಿಸುವಾಗ ವಾಚ್ ಹಾಕಿದ್ದ ಕೈ ಮೇಲೆ ಅವಳ ನೋಟ ಹೋಗುತ್ತಿತ್ತು. ಅದರ ಜೊತೆಗೆ ಹಲವಾರು ದಾರಗಳನ್ನು ಸುತ್ತಿಕೊಂಡಿದ್ದ ಬಲಗೈ ಮೇಲೂ ಅವಳ ನೋಟ ಹರಿಯುತ್ತಿತ್ತು. ಇದ್ದಕ್ಕಿದ್ದಂತೆ ಶೀತಲ್ ಮುಂದೆ ಇದ್ದ ಮಿರರಲ್ಲಿ ಹಿಂದೆ ಕುಳಿತಿದ್ದ ಸೌರವ್ನನ್ನು ನೋಡಿದಳು. ಮುಂದಿನ ಕ್ಷಣ ಕಣ್ಣುಗಳನ್ನು ಬದಲಾಯಿಸದೆ ಅವಳು ತನ್ನ ಕೈಯನ್ನು ಅಶ್ವಿನ್ ಕೈಯ ಮೇಲೆ ಇಟ್ಟಳು. ಆ ಒಂದು ಕ್ಷಣದಲ್ಲಿ ಅಶ್ವಿನ್ ಮನದಲ್ಲಿ ಚಿಟ್ಟೆಗಳು ಹಾರಾಡಲು ಶುರು ಮಾಡಿದವು. ಸಾವರಿಸಿಕೊಂಡ ಅಶ್ವಿನ್ ತನ್ನ ಮನವನ್ನು ಹಿಡಿತಕ್ಕೆ ತಂದುಕೊಂಡು ಅವಳನ್ನು ನೋಡಿ ನಗುತ್ತಾ ಪ್ಲೇ ಆಗುತ್ತಿದ್ದ ಮ್ಯೂಸಿಕ್ ಅನ್ನು ಗುನುಗಿದ. ಶೀತಲ್ ನಾಚಿಕೆಯಿಂದ ತಲೆಬಾಗಿಸಿ ಕುಳಿತಳು. ನಾನು ಈ ಕ್ಷಣವನ್ನ ಬಹಳ ಸಮಯದಿಂದ ಕಾಯ್ತಿದ್ದೆ ಶೀತಲ್ ಎಂದನು ಅಶ್ವಿನ್ ಮುಂದೆ ನೋಡುತ್ತಾ. ಆದರೆ ಶೀತಲ್ ಏನನ್ನೂ ಹೇಳಲಿಲ್ಲ. ನಗುತ್ತಾ ಇನ್ನೊಂದು ಕಡೆ ಮುಖ ತಿರುಗಿಸಿ ಹೊರಗೆ ನೋಡುತ್ತಿದ್ದಳು. ಅಷ್ಟರಲ್ಲಿ ಅಶ್ವಿನ್ ಅವಳತ್ತ ನೋಡುತ್ತಾ ಶೀತಲ್ ಎಂದು ಪ್ರೀತಿಯಿಂದ ಕರೆದನು. ಅಶ್ವಿನ್ ಏನನ್ನು ಹೇಳಲಿದ್ದಾನೆ ಎಂದು ಅರ್ಥ ಮಾಡಿಕೊಂಡ ಶೀತಲ್ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕಣ್ಣು ಮುಚ್ಚಿಕೊಂಡಳು. ಅಶ್ವಿನ್ ತಣ್ಣನೆಯ ಗಾಳಿಗೆ ಮೈಯೊಡ್ಡಿ ಅದರ ಸವಿಯನ್ನು ಆಸ್ವಾದಿಸಿದವನು ಅವಳತ್ತ ತಿರುಗಿ ಐ ಲವ್ ಯು ಎಂದು ತನ್ನ ಪ್ರೀತಿಯನ್ನು ನಿವೇದಿಸಿದನು. ಅವನ ಮಾತುಗಳು ಶೀತಲ್ ಹೃದಯದಲ್ಲಿ ರಭಸದ ಅಲೆಗಳನ್ನು ಸೃಷ್ಟಿಸಿದ್ದವು. ಒಮ್ಮೆಲೆ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು. ಉಸಿರು ಗಂಟಲಲ್ಲೇ ನಿಂತಂತೆ ಅನಿಸಿ ಅವಳಿಗೆ ಉಸಿರಾಡಲು ಸಹ ಕಷ್ಟವಾದಂತೆ ಆಯಿತು. ಆಡಲು ಹೋದ ಮಾತುಗಳು ಗಂಟಲಲ್ಲೇ ಮುಷ್ಕರ ಹೂಡಿದಂತೆ ಅಲ್ಲೇ ನಿಂತವು. ಶೀತಲ್ ಅವನ ಕೈ ಮೇಲಿದ್ದ ತನ್ನ ಕೈಯನ್ನು ನಿಧಾನವಾಗಿ ಹಿಂದಕ್ಕೆ ತೆಗೆದುಕೊಂಡಾಗ ಅಶ್ವಿನ್ ತಕ್ಷಣ ಕಾರಿನ ವೇಗವನ್ನು ಕಡಿಮೆ ಮಾಡಿ ಶೀತಲ್ ಕೈಯನ್ನು ಹಿಡಿದು ತನ್ನ ಬೆರಳುಗಳನ್ನು ಅವಳ ಕೈ ಬೆರಳುಗಳೊಟ್ಟಿಗೆ ಬಂಧಿಸಿದನು. ತನ್ನ ಬೆರಳುಗಳೊಟ್ಟಿಗೆ ಬೆಸೆದ ಅವಳ ಬೆರಳುಗಳನ್ನು ತುಟಿಯ ಬಳಿ ಒಯ್ದು ಪ್ರೀತಿಯಿಂದ ಮುತ್ತಿಟ್ಟನು. ಶೀತಲ್ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ಅವನ ನೋಟವನ್ನು ಎದುರಿಸಲಾಗದೆ ಹೊರಗೆ ನೋಡುತ್ತಾ ಕುಳಿತಳು. ಅಶ್ವಿನ್ ಮುಂದೆ ನೋಡುತ್ತಿದ್ದ. ಶೀತಲಾಳನ್ನು ಅಪ್ಪಿಕೊಂಡು ಅವಳನ್ನು ಚುಂಬಿಸಲು ಅವನಿಗೆ ತುಂಬಾ ಆಸೆಯಾಯಿತು. ಆದರೆ ಈಗ ಅದು ಸಮಯವಾಗಿರಲಿಲ್ಲ. ಮತ್ತೊಮ್ಮೆ ತನ್ನ ಸಂಯಮವನ್ನು ಕಾಪಾಡಿಕೊಂಡು ರಸ್ತೆಯತ್ತ ನೋಟ ನೆಟ್ಟನು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.